ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದೆ? ಫ್ಯಾನ್ ಅಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ನಾನು ಕೆಲಸಕ್ಕೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಇನ್ನೇನಿಲ್ಲ, ಒಂದು ಸ್ವಲ್ಪ ರಿಬ್ಬನ್ ಹಾಕೊಂಡ್ರೆ ಮುಗೀತು. ಇನ್ನು ಫ್ರೆಂಡ್ಸ್ ಇವತ್ತು ಏನೆಲ್ಲ ಕೆಲಸ ಮಾಡಿದೆ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ನನಗಂತೂ ಸುಸ್ತು ಆಗಿ ಹೋಗಿದೆ, ಅಷ್ಟು ಮನೆ ಕೆಲಸ. ಯಾಕೆ ಅಂದರೆ ಫ್ರೆಂಡ್ಸ್ ನಿಮಗೆ ಗೊತ್ತು, ಇವತ್ತು ಆಲ್ರೆಡಿ ಬುಧವಾರ ಬಂದೇ ಹೋಯ್ತು. ಇನ್ನು ಹಬ್ಬದ ಕೆಲಸ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಇನ್ನು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಈಗ ಟಯರ್ಡಾಗಿ ಸ್ನಾನ ಮಾಡಿಕೊಂಡು, ಇನ್ನು ಫ್ರೆಂಡ್ಸ್ ಇವತ್ತು ಯಾಕೆ ಅಂದರೆ ಬರೀ ದೇವ್ರಿಗೆ ಕೈ ಮುಗ್ದಿದ್ದೀನಿ. ಯಾಕೆ ಅಂದರೆ ಎಲ್ಲ ಪಾತ್ರೆ ತೆಗೆದುಬಿಟ್ಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಮನೆ ಕೆಲಸನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಲಕ್ಷ್ಮೀ ಹಬ್ಬನ, ನಿಮಗೂ ಅಷ್ಟೇ ಆಲ್ರೆಡಿ ಅವತ್ತೇ ಹೇಳಿದ್ದೀನಿ. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತು ಏನೆಲ್ಲ ನಡೀತು, ನಾನು ಬೆಳಗ್ಗೆ ಎದ್ದು ಏನೆಲ್ಲ ಮಾಡಿದೆ ಅಂತ ನಿಮಗೆ ಹೇಳಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ, ಮನೇಲಿರೋರ್ಗೂ ತುಂಬಾ ಕೆಲಸ ಇರುತ್ತೆ, ಕೆಲ್ಸಕ್ಕೆ ಹೋಗೋರ್ಗೂ ತುಂಬಾ ಕೆಲಸ ಇರುತ್ತೆ ಫ್ರೆಂಡ್ಸ್. ನನಗೆ ಯಾರಿಗೆ ಕೆಲಸ ಇಲ್ಲ, ಯಾರಿಗೆ ಕೆಲಸ ಐತೆ ಅಂತ ನಾನು ಹೇಳಲ್ಲ. ಯಾಕೆ ಅಂದರೆ ಗೊತ್ತಾ ಫ್ರೆಂಡ್ಸ್, ನೀವು ಎಲ್ಲರೂ ಕೆಲಸ ಮಾಡಲೇಬೇಕು ಫ್ರೆಂಡ್ಸ್. ನೋಡಿ, ನಮ್ಮನೆ ಓನರ್ ಮನೆ ನಾಯಿಗಳು ಹಿಂಗೆ ಬೊಗಳ್ತವೆ. ಯಾರು ಬರೋ ಹಾಗಿಲ್ಲ, ಹೋಗೋ ಹಾಗಿಲ್ಲ. ನಮ್ಮ ಮನೆಗಂತೂ ಯಾರೂ ಬರಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಹೆದರ್ಕೋತಾರೆ. ಆಮೇಲೆ ಒಂದು ಕೊರಿಯರ್ ಕೊಡೋಕ್ಕೆ ಬಂದ್ರೂ ಅವರು ಬರಲ್ಲ. ಅಯ್ಯೋ ಅಕ್ಕ ಬಂದಿಲ್ಲೇ ಮೆಡಿಕಲ್ ಹತ್ರ ತಗೊಂಡೋಗಿ, ನಾವು ನಿಮ್ಮ ಮನೆ ಹತ್ರ ಬರಲ್ಲ, ನಾಯಿ ಇದೆ ಅಂತ. ಅದಕ್ಕೆ ನಮ್ಮ ಮಗಳು ಏನು ಮಾಡಿದ್ರು ಗೊತ್ತಾ ಫ್ರೆಂಡ್ಸ್, ಇವತ್ತು ಈ ಡ್ರೆಸ್ನೇ ಹಾಕೊಂಡೆ. ನಂಗೆ ಅರ್ಜೆಂಟ್ಗೆ ಇದೇ ಡ್ರೆಸ್ಸು ಸಿಕ್ಕಿದ್ದು ಫ್ರೆಂಡ್ಸ್, ಈ ಡ್ರೆಸ್ನೇ ಹಾಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ನನ್ನ ಮಗಳು ಈಗ ಸ್ವಲ್ಪ ಹುಷಾರಾಗಿದ್ದಾಳೆ. ಇವತ್ತು ಆಫೀಸ್ಗೆ ಹೋಗ್ತಾಳೆ. ಯಾಕೆಂದರೆ 3 ದಿವಸ 4 ದಿವಸದಿಂದ ಅವಳಿಗೂ ಸ್ವಲ್ಪ ಮೈಗಾಗಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಯಾಕೆ ಗೊತ್ತಾ ಫ್ರೆಂಡ್ಸ್, ಏನು ಗೊತ್ತಾ, ಗಾಡಿ ಓಡಿಸ್ತಾರೆ, ಟಯರ್ಡು, ಮತ್ತು ಕೆಲಸನೂ ಇರುತ್ತೆ ಎಲ್ರಿಗೂ ಫ್ರೆಂಡ್ಸ್. ನಾನು ಏನು ಹೇಳ್ತೀನಿ ಅಂದರೆ, ಎಲ್ಲರ ಹೆಲ್ತು ಒಂದೇ ಥರ ಇರೋಲ್ಲ, ಒಬ್ಬೊಬ್ರು ಹೆಲ್ತ್ ಒಂದೊಂದು ಥರ ಇರುತ್ತೆ. ಇನ್ನು ಹಂಗಾಗಿ ಫ್ರೆಂಡ್ಸ್, ಈಗ ಬೆಳಗ್ಗೆ ನಾನು 7 ಗಂಟೆಗೆ ಎದ್ದೆ. ಇವತ್ತು 7 ಗಂಟೆ 7 ಗಂಟೆಗೆ ಎದ್ದೆ ಫ್ರೆಂಡ್ಸ್. ಎದ್ದುಬಿಟ್ಟು ಏನು ಮಾಡಿದೆ ಅಂದರೆ, ಫಸ್ಟು ನಾನು ದೇವ್ರ ಫೋಟೋ ನೋಡಿ ಫಿಶ್ಗೆಲ್ಲ ಫುಡ್ ಹಾಕ್ತೀನಿ ಫ್ರೆಂಡ್ಸ್. ಫಿಶ್ಗೆ ಫುಡ್ ಹಾಕಿದ್ಮೇಲೆ ಪ್ಯಾಸೇಜ್ ಒರೆಸೋಣ ಅಂತ ಹೋದೆ. ಪ್ಯಾಸೇಜೆಲ್ಲ ಒರೆಸ್ಬಿಟ್ಟು ಫ್ರೆಂಡ್ಸ್ ನೋಡಿದೆ, ಇನ್ನು ಬಟ್ಟೆ ಸ್ವಲ್ಪನೇ ಇತ್ತು. ಅದೇ ಟೈಮ್ಗೆ ನಮ್ಮ ಮನೇಲಿ ನೀರು ಬಿಡೋದು ನಮ್ಮ ಓನರು. ನೀರೆಲ್ಲ ಫಿಲ್ ಮಾಡ್ಕೊಂಡೆ. ನೀರು ಫಿಲ್ ಮಾಡಿದ್ಮೇಲೆ ಅದು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಬಟ್ಟೆ ಇತ್ತಲ್ಲ ವಾಶ್ ಮಾಡಾಕ್ತೆ. ಇನ್ನು ಫ್ರೆಂಡ್ಸ್ ಮ್ಯಾಟ್ ಎಲ್ಲನೂ ನಾನು ಆಲ್ರೆಡಿ ವಾಶ್ ಮಾಡಿದ್ದೀನಿ. ಸ್ಕ್ರೀನು ವಾಶ್ ಮಾಡಿದ್ನಲ್ಲ, ನೆನ್ನೆ ನಮ್ಮ ಹುಡುಗಿಗೆ ಹೇಳಿದೆ, ಮಗ ಐರನ್ ಆಗಿರೋ ಥರ ಆಗುತ್ತೆ, ಅದು ಮಡಚಿ ಇಟ್ಟಿರು ಅಂತ ಹೇಳಿದೆ. ಅದಕ್ಕೆ ಅವಳೇನು ಮಾಡಿದ್ಲು, ಎಲ್ಲನೂ ಕ್ಲೀನಾಗಿ ಐರನ್ ಥರ ಮಡಚಿದ್ಲು. ಐರನ್ನೇನು ಮಾಡಿಲ್ಲ ಫ್ರೆಂಡ್ಸ್, ಸುಳ್ಳು ಯಾಕೆ ಹೇಳಬೇಕು. ಆಮೇಲೆ ಅದನ್ನೆಲ್ಲ ಪೂರ್ತಿ ಸ್ಕ್ರೀನ್ಗಳನ್ನ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಹಾಕಿದ್ದೀನಲ್ಲ, ಇದು ಮತ್ತು ಡೋರ್ಗೆ 4 ಹಾಕಿ ಅದಕ್ಕೊಂದು ಬಳೆ ಹಾಕಿ ಅದೆಲ್ಲ ಫಿನಿಷ್ ಮಾಡಿದೆ ಫ್ರೆಂಡ್ಸ್. ಇವತ್ತು ನಾನು ನಾಷ್ಟಕ್ಕೆ ಒಳಗಡೆ ಮಾಡೋಕ್ಕೆ ಹೋಗಿದ್ದು ಎಷ್ಟು ಗಂಟೆ ಅಂತ ನೋಡಿ ಹೇಳ್ತೀನಿ. ಅದಾದಮೇಲೆ ಫ್ರೆಂಡ್ಸ್, ಇಲ್ಲಿ ನಾನು ಕೂತಿದ್ದೀನಲ್ಲ ಈ ಸೋಫಾ, ಇದನ್ನೆಲ್ಲ ಪೂರ್ತಿ ಮುಂದಕ್ಕೆ ಜರುಗಿಸ್ದೆ. ಕಸ ಏನು ಜಾಸ್ತಿ ಇರಲಿಲ್ಲ, ಸ್ವಲ್ಪನೇ ಇತ್ತು. ಆ ಕಸ ಎಲ್ಲನೂ ಪೂರ್ತಿ ಕಸ ಗುಡಿಸಿ ಮಾಪಾಕಿ. ಆಮೇಲೆ ಫ್ರೆಂಡ್ಸ್ ಇಲ್ಲಿ ಒಂದು ಶೋಕೇಶ್ ಐತೆ. ಶೋಕೇಶ್ ಅಂದರೆ ನೋಡಿ ಇಲ್ಲೇ ಕಾಣಿಸ್ತಾ ಇದೆ, ನಾವು ರೆಡಿ ಆಗೋದೊಂದು ಶೋಕೇಶ್ ತಂದು ಕೊಟ್ಟಿದ್ದೀನಿ ನಾನು. ಅವಳು ಡಸ್ಟ್ ಜಾಸ್ತಿ ಎಲ್ಲ ಇತ್ತು. ಆದರೆ ಫ್ರೆಂಡ್ಸ್ ನಾವೇನೋ ವಾರಕ್ಕೊಂದು ಸರಿ, ತಿಂಗಳಿಗೊಂದು ಸರಿ ಆ ಥರ ಏನು ಎಲ್ಲನೂ ತೆಗ್ದು ಈಗ ಹಬ್ಬಕ್ಕೆ ಮಾಡಿರೋ ಥರ ನಾವು ಮಾಡಲ್ಲ, ನೀವು ಮಾಡಲ್ಲ, ಯಾರೂ ಮಾಡಲ್ಲ ಫ್ರೆಂಡ್ಸ್. ಯಾರೋ ಒಬ್ಬರು ಅಪರೂಪಕ್ಕೆ ಬೇಕಾದ್ರೆ ಆದ್ರೂ ಹಬ್ಬದ ಥರ ಯಾರೂ ಕ್ಲೀನ್ ಮಾಡಲ್ಲ ಬಿಡಿ. ಇನ್ನು ಫ್ರೆಂಡ್ಸ್ ಟಿ ವಿ ಮತ್ತು ಫಿಶ್ ಟ್ಯಾಂಕ್ ಇದೆಲ್ಲ ಆಲೇ 1 ಮಂತ್ ಮುಂಚೆನೇ ಕ್ಲೀನಾಗಿತ್ತು. ನೋಡಿದೆ ಡಸ್ಟ್ ಏನೂ ಇರಲಿಲ್ಲ. ಇನ್ನು ಮನೆ ಮೇಲೆ ಡಸ್ಟ್ ಎಲ್ಲ 1 ವೀಕ್ ಮುಂಚೆಲೇ ಹೊಡೆದಿದ್ದೆ. ಎಲ್ಲ ಸ್ಕ್ರೀನು ಅರೇಂಜ್ ಮಾಡಿದೆ, ಸೋಫಾ ಎಲ್ಲ ನೆಳೆದೆ, ಅದನ್ನು ಕಸ ಗುಡಿಸಿ. ಆಮೇಲೆ ಫ್ರೆಂಡ್ಸ್ ಬಿನ್ ಬ್ಯಾಗ್ದು ಅದರೊಳಗಡೆ ಬೆಂಡ್ ಥರ ಇರುತ್ತಲ್ಲ, ಅದನ್ನು ತೆಗೆದು ಚೀಲ ಸುರಿಯೋಕ್ಕೆ ಹೋದರೆ ನಮ್ಮ ಮನೆ ಪೂರ್ತಿ ಅದು ಇದಾಗೋಯ್ತು ಫ್ರೆಂಡ್ಸ್. ನಾನು ಸ್ವಲ್ಪನೇ ಎತ್ಕೊಂಡಿದ್ದೆ, ಇನ್ನೆಲ್ಲ ಆರಿ ಹೋಗುತ್ತೆ. ಅದು ಹೆಂಗೆ ಅಂದರೆ ಫ್ರೆಂಡ್ಸ್, ಒಂಥರ ಲೈಟ್ ವೆಯ್ಟ್ ಥರ, ಅದು ಲೈಟ್ ವೆಯ್ಟ್ ಥರ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಸರಿ ಇದನ್ನು ಜಾಸ್ತಿ ಎತ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಅದನ್ನು ನಾನು ಹಾಗೆ ಬಿಟ್ಬಿಟ್ಟೆ. ಸ್ವಲ್ಪ ಇನ್ನು 2 ಮೂಟೆ ಆಯಿತು ತುಂಬಿಟ್ಟು ಬಿನ್ ಬ್ಯಾಗ್ನ ನೆನೆಸಿದ್ದೀನಿ. ಯಾಕೆ ಅಂದರೆ ಅದನ್ನು ನಾವು ಇಷ್ಟು ದಿನ ಔಟ್ಸೈಡ್ ಇಟ್ಟಿದ್ದು ಜೋಕಾಲಿ ಕೆಳಗಡೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಅದು ತುಂಬ ಗಲೀಜಾಗಿತ್ತು. ಅದಕ್ಕೆ ನಾನು ಇನ್ನು ಅದೊಂದು ಮನೆ ಮುಂದೆ ಅಸಹ್ಯ ಕಾಣಿಸುತ್ತಲ್ಲ ಅಂತ ಅದನ್ನು ನೀರಲ್ಲಿ ನೆನೆಸಿದ್ದೀನಿ, ಬಾತ್ರೂಮಲ್ಲಿ ನೆನಿಲಿ ಒಂದು 2-3 ದಿವಸ ಅಂತ. ಅದನ್ನೇನು ನಾನು ನಾಳೆ ವಾಶ್ ಮಾಡಲ್ಲ ಫ್ರೆಂಡ್ಸ್, ಫುಲ್ಲು ನೆಂದು ಕೊಳೆಯೆಲ್ಲ ಬಿಟ್ಟೋಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ನೆನೆಸಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ಇನ್ನು ಸ್ಕ್ರೀನೆಲ್ಲ ಅರೇಂಜ್ ಮಾಡಿದ್ನ. ಮತ್ತು ದೇವ್ರ ಮನೆ ಪಾತ್ರೆ ನಾಳೆ ಅಂತ ನೋಡಿದ್ರೆ ಆಗಲ್ಲ ಅಂತ ಗೊತ್ತಾಯಿತು. ಆಮೇಲೆ ಫ್ರೆಂಡ್ಸ್ ದೇವ್ರ ಮನೆ ಪಾತ್ರೆ ಪೂರ್ತಿ ಎಲ್ಲನೂ, ಆಮೇಲೆ ಮೇಲೆ ಏನೇನಿತ್ತು ಒಂದು ಬಾಕ್ಸಲ್ಲಿ ಇಟ್ಟಿದ್ದು ಅಂತ ನಿಮ್ಗೆ ಹೇಳಿದ್ನಲ್ಲ, ಅದನ್ನು ನನ್ನ ಮಗಳ ಕೈಲಿ ತೆಗೆಸ್ಕೊಂಡೆ. ಕೆಳಗಡೆನೇ ಇತ್ತು ಬಾಕ್ಸು, ಅದನ್ನು ತಗೊಂಡು ದೀಪದ ಕಂಬ 2, ಇನ್ನೊಂದು ಚಿಕ್ಕ ದೀಪದ ಕಂಬ, ಮತ್ತು ಇನ್ನು ಮಾಮೂಲಿ ಕಳಸ ಇಡ್ತೀನಲ್ಲ ಫ್ರೆಂಡ್ಸ್, ಅದೇ ಚೆಂಬು, ಅದನ್ನೆಲ್ಲ ಏನು ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಅಷ್ಟೇ ಪೀತಾಂಬರಿ ಪೌಡ್ರು ಅದು ಇದು ಏನು ತರಕೋಬೇಡಿ ಮನೇಲಿ ಪಾತ್ರೆ ವಾಶ್ ಮಾಡೋಕ್ಕೆ ಫ್ರೆಂಡ್ಸ್. ಅದೆಲ್ಲ ಏನು ಗೊತ್ತಾ, ತಾತ್ಕಾಲಿಕ.
ಅದೆಲ್ಲ ಈಗಿನ ಪ್ಯಾಷನು. ನೀವೇನು ಮಾಡಿ ಅಂದರೆ ಏನಿಲ್ಲ ಫ್ರೆಂಡ್ಸ್, ಒಂದು ಬೋಸಿಗೆ ಅರ್ಧ ಬೋಸಿ ನೀರು ತುಂಬಿಬಿಟ್ಟು ಒಂದು ಇಷ್ಟಪ್ಪ ಹುಣಸೆಹಣ್ಣು ಅದರೊಳಗಡೆ ಹಾಕ್ಬಿಡಿ. ಒಂದು 10 ನಿಮಿಷ ನೆನೆಲಿ ಹುಣಸೆಹಣ್ಣು, ಅದೇನು ಕಿವುಚಕ್ಕೂ ಹೋಗಬೇಡಿ. ಆಮೇಲೆ ಅದಾದಮೇಲೆ ಅದರೊಳಗಡೆ ಸ್ವಲ್ಪ ಸರ್ಪಿನ ಪುಡಿ ಹಾಕ್ಬಿಟ್ಟು ಫ್ರೆಂಡ್ಸ್, ನೀವು ಬಿಸಿ ನೀರು ಹಾಕಿ. ನನಗೆ ಬಿಸಿನೀರು ಕಾಯೋಕ್ಕೆ ಟೈಮ್ ಇರಲಿಲ್ಲ, ನಾನು ತಣ್ಣೀರನ್ನೇ ಹಾಕಿದ್ದೀನಿ. ಆಲ್ರೆಡಿ ಅರ್ಧ ಕೊಳೆ ಬಿಟ್ಟಿದೆ. ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ, ಸರ್ಪಿನ ಪುಡಿಗೆ ಎಣ್ಣೆ ಜಿಡ್ಡೆಲ್ಲ ಬಿಟ್ಟು ಹೋಗುತ್ತೆ. ಯಾವತ್ತಾದರೂ ಒಂದು ಸಲ ನೀವು ನೆನೆಸಿ ಈ ಪಾತ್ರೆನ ವಾಶ್ ಮಾಡಿ ಫ್ರೆಂಡ್ಸ್, ನೀವೇ ಕಮೆಂಟ್ ಬಾಕ್ಸಲ್ಲಿ ನನಗೆ ಹಾಕ್ತೀರಾ. ಆಮೇಲೆ ಏನಾಯಿತು ಗೊತ್ತಾ ಫ್ರೆಂಡ್ಸ್, ಎಲ್ಲನೂ ಒಂದು ಬೋಸಿಗೆ ನೀರು ತುಂಬಿಟ್ಟು ಎಲ್ಲನೂ ತಗೊಂಡೋಗಿ ನಾನು ಇವಾಗ ನೆನೆಸಿದ್ದೀನಿ, ಆದರೆ ತೊಳೆದಿಲ್ಲ. ಯಾಕೆಂದರೆ ನಾಳೆ ಮಧ್ಯಾಹ್ನ ತನಕ ನೆನಿಲಿ ಅದು. ಏಕೆಂದರೆ ನಾನೇನು ಈಗ ದೇವ್ರ ಪಾತ್ರೆ ಅರೇಂಜ್ ಮಾಡಲ್ಲ. ನಾಳೆ ಮಧ್ಯಾಹ್ನ ವಾಶ್ ಮಾಡಿಬಿಟ್ಟು, ನಾಳೆ ಹೆಂಗೂ ನಾನು ರಜೆ ತಗೊಳ್ಳಿ ಮಧ್ಯಾಹ್ನ ಕ್ಲೀನಾಗಿ ವಾಶ್ ಮಾಡಿ ಒರೆಸಿ ಇಟ್ಟರೆ, ದೀಪಕ್ಕೆಲ್ಲ ಬತ್ತಿ ಹಾಕಿ ಒಂದು ಕಡೆಯಿಂದ ರೆಡಿ ಮಾಡ್ಕೊಂಡ್ರೆ, ಅದೇ ಜಾಗಕ್ಕೆ ಎಲ್ಲಿ ನಾವು ಕಳಸ ಇಡ್ತೀವೋ ಆ ಜಾಗಕ್ಕೆಲ್ಲನೂ ಲೈನಿಗೆ ಇಟ್ಬಿಟ್ರೆ ಫ್ರೆಂಡ್ಸ್, ಅಲ್ಲೇ ತಗೊಂಡು ಅಲ್ಲೇ ರೆಡಿ ಮಾಡ್ಕೊಬೋದು. ಟೇಬಲ್ ಮೇಲೆ ಎಲ್ಲ ಇಟ್ಬಿಟ್ರೆ ತಲೆನೇ ಕೆಡ್ಸ್ಕೊಳ್ಳೋ ಹಾಗಿಲ್ಲ. ಎಣ್ಣೆ ಒಂದು ಆಮೇಲೆ ಹಾಕೋಬೋದು. ಎಲ್ಲಕ್ಕೂ ಬತ್ತಿ, ಅರಿಶಿನ, ಕುಂಕುಮ ಇಕ್ಕೊಬಿಡಿ. ದೀಪಗಳಿಗೆ ಅರಿಶಿನ ಕುಂಕುಮ ಬತ್ತಿ ಒಂದು ಇಕ್ಕೊಂಡ್ರೆ ಫ್ರೆಂಡ್ಸ್ ನೀವು, ಆಮೇಲೆ ಎಣ್ಣೆ ಬಿಟ್ಕೊಂಡು ಹೂವನ್ನು ಹಾಕ್ಬೋದು. ನಾನು ಇದೇ ರೀತಿ ರೆಡಿ ಮಾಡೋದು. ನಾಳೆ ಮಧ್ಯಾಹ್ನಕ್ಕೆ ಫ್ರೆಂಡ್ಸ್ ಎಲ್ಲನೂ ರೆಡಿ ಮಾಡ್ಕೊಬಿಡ್ತೀನಿ. ಆಮೇಲೆ ಫ್ರೆಂಡ್ಸ್ ನಾನು ನಾಳೆ ಮಾರ್ಕೆಟ್ಗೂ ಹೋಗಬೇಕು. ಯಾಕೆ ಅಂದರೆ ಹೂವು ತರೋಕ್ಕೆ. ಹೂವು ಹಣ್ಣು ನಾನು ಏನು ಇಲ್ಲಿ ತರಲ್ಲ ಫ್ರೆಂಡ್ಸ್. ಈ ಸಲ ತೀರ್ಮಾನ ಮಾಡಿದ್ದೀನಿ, ಜಾಸ್ತಿನಾರ ಆಗಲಿ ದುಡ್ಡು ಕಮ್ಮಿನಾರ ಆಗಲಿ ಅಲ್ಲಿಗೆ ಹೋಗಬೇಕು ಅಂತ. ಇನ್ನು ನಾಷ್ಟಕ್ಕೇನು ಯಾವುದೇನು ಮಾಡಬೇಕು ಅಂತ ಇನ್ನೂ ರೆಡಿ ಮಾಡ್ಕೊಂಡಿಲ್ಲ. ಅದು ನವಣೆ ಐತೆ, ಅದ್ರದ್ದು ಪಲಾವ್ ಮಾಡೋಣ ನಾಳೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನಾನೇನು ರೆಡಿ ಮಾಡ್ಕೊಂಡಿಲ್ಲ. ತರಕಾರಿ ಏನಿಲ್ಲ, ಬೀನ್ಸು ಮತ್ತು ಆಲೂಗೆಡ್ಡೆ ಐತೆ, ಟೊಮೊಟೊ ಐತೆ. ಇನ್ನು ಫ್ರೆಂಡ್ಸ್ ಮೊನ್ನೆನೂ 2 ತೆಂಗಿನಕಾಯಿ ತಂದಿನಿ. ಇನ್ನು ದೇವ್ರದ್ದು ಕಳಿಸೋ ತೆಂಗಿನಕಾಯಿನ ನಾನು ಲಕ್ಷ್ಮೀ ಹಬ್ಬದ ದಿವಸ ಹೊಡಿತೀನಿ. ಹೆಂಗೂ ದೇವ್ರಿಗೆ ಹೊಡಿಲೇಬೇಕಲ್ಲ. ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಫ್ರೆಂಡ್ಸ್ ಆಲ್ರೆಡಿ ನಿಮಗೆಲ್ಲ ತೋರಿಸಿದ್ದೀನಿ. ನಾನು ಆಲ್ರೆಡಿ ತಂದು ಇಟ್ಕೊಂಡಿದ್ದೀನಿ. 6 ತಿಂಗಳು 7 ತಿಂಗಳು ತನಕ ನಾನು ಒಂದೇ ಸಲ ತರೋದು ಅಂತ ನಿಮ್ಗೆ ಹೇಳಿದ್ದೀನಿ. ನಾನು ಡೈಲಿ ಸಾಂಬ್ರಾಣಿವನ್ನು ಅಂಟಿಸ್ತೀನಿ ಮನೇಲಿ. ಎಣ್ಣೆ 2 kg ತಂದಿದೆ, ಇನ್ನೂ 1.5 kg ಐತೆ, ಅರ್ಧ kg ಖಾಲಿ ಆಗೈತೆ. ಇನ್ನು ದೇವ್ರ ಮನೆ ಫ್ರೆಂಡ್ಸ್ ನಾನು ನೋಡೋಣ, ನಾಳೆ ಬೆಳಗ್ಗೆ ಎದ್ದೇ ತೊಳೆದ್ಬಿಡೋಣ. ಇಲ್ಲಾಂದರೆ ಮಧ್ಯಾಹ್ನ ಹೆಂಗೂ ಮನೆ ಕ್ಲೀನ್ ಮಾಡಲೇಬೇಕಲ್ಲ. ಪೂರ್ತಿ ದೇವ್ರ ಮನೆ ವಾಶ್ ಮಾಡ್ಕೊಂಡು ಹಂಗೆ ಈಚೆಲೆಲ್ಲ ಮಾಪಾಕೋದಾಯ್ತು ಫ್ರೆಂಡ್ಸ್. ಮನೆಯೆಲ್ಲ ನಾನು ನೀರು ಹಾಕಿ ತೊಳೆಯಲ್ಲ. ಇನ್ನು ಆಲ್ರೆಡಿ ಮ್ಯಾಟ್ಗಳೆಲ್ಲನೂ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾವ ಮ್ಯಾಟು ಪೆಂಡಿಂಗ್ ಇಲ್ಲ. ಈಗ ಒಂದು 4 ದಿವಸ ಆಗೈತೆ, ಯಾವುದೂ ಅಷ್ಟೇನು ಕೊಳೆ ಆಗಿಲ್ಲ, ಎಲ್ಲ ಚೆನ್ನಾಗೈತೆ. ಅದಕ್ಕೆ ಮ್ಯಾಟೇನು ನಾನು ವಾಶ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಅದಾದಮೇಲೆ ಆ ಥರ ದೇವ್ರ ಪಾತ್ರೆನೆಲ್ಲ ಫ್ರೆಂಡ್ಸ್ ನೀವು ಸ್ವಲ್ಪ ಸರ್ಪಿನ ಪುಡಿ, ಹುಣಸೆಹಣ್ಣು, ನೀವು ಬೇರೆ ಯಾವುದೂ ಹಾಕ್ಬೇಡಿ. ಉಪ್ಪು ಗಿಪ್ಪು ಏನೂ ಹಾಕೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಅಷ್ಟು ನೀಟಾಗಿ ರೆಡಿ ಆಗುತ್ತೆ, ಚೆನ್ನಾಗುತ್ತೆ. ನಾನು ಇವತ್ತೇನು ತೊಳೆದಿಲ್ಲ, ನಾಳೆ ಮಧ್ಯಾಹ್ನದ ಮೇಲೆ ವಾಶ್ ಮಾಡ್ತೀನಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ದೀಪದ ಕಂಬ ಎಲ್ಲ ತೆಗೆದು, ನಮ್ಮದು ದೀಪದ ಕಂಬ ಹಾಳ ಗುಂಡಿ ಥರ ಇಲ್ಲ. ಇದು ಎಷ್ಟು ವರ್ಷದ್ದು ಗೊತ್ತಾ ಫ್ರೆಂಡ್ಸ್, ಏನಿಲ್ಲ ಅಂದರೆ 15 ವರ್ಷ. ಆವಾಗ ಬರೀ 500 ರೂಪಾಯಿಗೆ ನಾನು ಆ ದೀಪದ ಕಂಬ ತಗೊಂಡಿದ್ದು. ಆಗ ನನಗೆ ಸಂಬಳನೂ ಕಮ್ಮಿ ಬರ್ತಾಯಿತ್ತು. ಆವಾಗ ನಾನು ನಮ್ಮ ಫ್ರೆಂಡು ನಾವು ಅಂಗಡಿಗೆ ಹೋಗಿ ಒಂದು ಲಕ್ಷ್ಮೀ ಹಬ್ಬಕ್ಕೆ, ಆವಾಗ ನನಗೆ ಅದೇ ದೊಡ್ಡದು ಫ್ರೆಂಡ್ಸ್. ಅದೊಂದೇ ನಮ್ಮ ಮನೇಲಿ ದೀಪದ ಕಂಬ ಇರೋದು ಫ್ರೆಂಡ್ಸ್. ಇನ್ನು ಪಟಾಕಿ ಕಾರ್ಡಲ್ಲಿ ಇಷ್ಟಿಷ್ಟು ಉದ್ದದ್ದು ದೀಪ ತಗೊಂಡಿದ್ದೆ, ಅದನ್ನು ನೆನೆಸಿದ್ದೀನಿ. ಇನ್ನೊಂದು ಮದ್ದಿಗೆ ಬತ್ತಿ ಹಾಕ್ತೀವಲ್ಲ, ಅದೇ ರೆಡಿದೆ, ಅದನ್ನೇನು ನಾನು ಯೂಸ್ ಮಾಡಿಲ್ಲ. ಇನ್ನು ಚಿಕ್ಕ ದೀಪ ಬೆಳ್ಳಿದೊಂದು ತಂದಿದ್ದೀನಿ, ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಇನ್ನು ಸರಿ, ಈಗ ದೇವ್ರದ್ದು ಲಕ್ಷ್ಮೀ ಹಬ್ಬ ಕಳೆದ್ಮೇಲೆ ಫ್ರೆಂಡ್ಸ್ ನಾನು ಅದು ಚಿಕ್ಕ ದೀಪ ತೆಗೆದುಬಿಡ್ತೀನಿ. ಯಾಕಂದ್ರೆ ಅದು ಇಷ್ಟೇ ಉದ್ದೈತೆ, ನನಗೆ ಇಷ್ಟು ಉದ್ದದ್ದು ಬೇಕು. ನೋಡೋಣ ಯಾವಾಗಾದರೂ ಹಾಸನ್ಗೆ ಹೋದರೆ ಅದನ್ನು ಹಾಕಿ ತರೋಣ ಅಂದ್ಕೊಂಡಿದ್ದೀನಿ. ಅದನ್ನೇ ಇಟ್ಕೋಬೇಕು ಅಂತೇನಿಲ್ವಲ್ಲ ಫ್ರೆಂಡ್ಸ್. ಆ ದೀಪ ತಗೊಂಡೋಗಿ ಹಾಕ್ಬಿಟ್ಟು ಸ್ವಲ್ಪ ಹೈಟ್ ಇರೋದು ತಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ನಾನು ತಗೊಂಡು ಬಂದಿಲ್ಲ. ಅದಾದಮೇಲೆ ಫ್ರೆಂಡ್ಸ್ ನಾವು ಯಾವಾಗಲೂ ನಮ್ಮ ಹಾಸನ SRS ಅಂಗಡಿಲೇ, ನಿಮಗೆ ಗೊತ್ತು ಹಾಸನ್ಗೆ ನಮ್ಮ SRS ಅಂಗಡಿ ಫೇಮಸ್ ಅಂತ. ಅಷ್ಟೆಲ್ಲ ಮಾಡಿಬಿಟ್ಟು ಫ್ರೆಂಡ್ಸ್ ಆಮೇಲೆ ಯೋಚನೆ ಮಾಡಿದೆ, ಇವತ್ತು ಏನು ಮಾಡೋದು, ನೆನ್ನೆನೇ ಅಂದ್ಕೊಂಡಿದ್ದೆ ಇವತ್ತು ರಾಗಿ ರೊಟ್ಟಿ ಮಾಡಬೇಕು ಅಂತ. ಈ ತಿಂಗಳೆಲ್ಲ ನಮ್ಮಲ್ಲಿ ರಾಗಿ ಇಟ್ಟು ಜಾಸ್ತಿ ಮಾಡಿಸ್ಕೊಬಂದ್ಬಿಟ್ಟವಳೆ ನನ್ನ ಮಗಳು. ಉಳಿದ್ರೆ ಅದು ಜಡೆ ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಯಾವಾಗಲೂ ನಾವು 3 kg 2 kg ಬಿಡಿಸ್ಕೊಬಂದಿದ್ವಿ. ನನ್ನ ಮಗಳು 7 kg ಬಿಡಿಸ್ಕೊಬಂದವಳು ಹೋಗಿ. ಇನ್ನು ಡೈಲಿ ಅವಳು ನನ್ನ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾಳೆ. ಏನು ಇಷ್ಟು ಹಪ್ಪದೊಂದು ಮಾಡ್ಕೊತಾಳೆ. ನಾನು ಫ್ರೆಂಡ್ಸ್ ಇದು ಮುದ್ದೆ ಮಾಡೋದೇ ವಾರಕ್ಕೆ 2 ಸಲ, 1 ಸಲ ನಾನು ಊಟ ಮಾಡೋದು. ಅದಕ್ಕೋಸ್ಕರ ಏನು ಮಾಡಿದೆ ಫ್ರೆಂಡ್ಸ್, ಇವತ್ತು ನಲ್ಲಿಕಾಯಿ ರೊಟ್ಟಿ ಮಾಡೋಣ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ. ನಲ್ಲಿಕಾಯಿ ಜಾಸ್ತಿ ಇತ್ತಲ್ಲ, ಈ ಒಂದು ದಿವಸಕ್ಕೂ ಮಾಡಿದ್ವಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್, ನೀವು ಅಷ್ಟೇ ಪ್ರಯತ್ನ ಪಡಿ, ಏನೂ ಆಗೋಲ್ಲ. ಅದಕ್ಕೆ ಫ್ರೆಂಡ್ಸ್ ನಾನೇನು ಮಾಡಿದೆ, ಒಂದು 5-6 ನಲ್ಲಿಕಾಯಿ ತಗೊಂಡೆ, ಒಂದು 7 ರೊಟ್ಟಿ ಮಾಡಿದ್ದೀನಿ. 5-6 ನಲ್ಲಿಕಾಯಿ ಮತ್ತು ಕೋಸು, ಮಾಮೂಲಿ ಯಾವಾಗಲೂ ರೊಟ್ಟಿಗೆ ಹಾಕ್ತೀನಿ. ಇದ್ದರೆ ಕ್ಯಾಬೇಜ್ ಬರುತ್ತಲ್ಲ, ಎಲೆಕೋಸು, ಅದು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಎಳ್ಳು ಮತ್ತು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪಿತ್ತು ಒಂದಿಷ್ಟು, ಅದು ಮುಗಿದೋಗ್ಲಿ ಅಂದ್ಬಿಟ್ಟು. ಅದು ತೆಂಗಿನಕಾಯಿ ಫ್ರೆಂಡ್ಸ್ ಮೊನ್ನೆ ನಾಗರಬ್ಬಕ್ಕೆ ಹೊಡೆದಿದ್ದು 2 ಪಾಲಿತ್ತು, ಅದು ಖರ್ಚಾಗಲಿ ಅಂದ್ಬಿಟ್ಟು ಏನು ಮಾಡಿದೆ, ಎಲ್ಲನೂ ಹಾಕ್ಬಿಟ್ಟು ಹೆಸ್ರು ಬೇಳೆನೂ ಹಾಕೋಬೋದು. ಇವತ್ತು ನಾನು ಹೆಸ್ರು ಬೇಳೆ ಮರ್ತುಬಿಟ್ಟೆ. ಇದೆಲ್ಲನೂ ಹಾಕಿ ಫ್ರೆಂಡ್ಸ್ ಅನ್ನ ಇತ್ತು ಸ್ವಲ್ಪ ಬೇಯಿಸ್ಕೊಂಡು ಪೂರ್ತಿ ನೀಟಾಗಿ ಕ್ಯಾಬೇಜ್ ಎಲ್ಲನೂ ತುರಿದು ರಾಗಿ ರೊಟ್ಟಿ ಮಾಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಟೇಸ್ಟು ತಿನ್ನೋಕ್ಕೆ ಅಂದರೆ ನಿಜವಾಗ್ಲೂ. ಅದು ಅದರೊಳಗೆ ನಾನು ನಲ್ಲಿಕಾಯಿ ಹಾಕಿದ್ದೀನಿ ಅಂತ ಗೊತ್ತಾಯ್ತಲ್ಲ. ಸುಮ್ಮನೆ ನಾನು ನೋಡೋಣ ಅಂತ ನನ್ನ ಮಗಳನ್ನ ಕೇಳಿದೆ ಫ್ರೆಂಡ್ಸ್ ನಾಷ್ಟ ಮಾಡುವಾಗ.
ತಿಂತಾಯಿದ್ಲು. ಆವಾಗ ಮಗ ನಾನು ಏನು ಹಾಕಿದ್ದೀನಿ ಗೊತ್ತಾ ನಿನಗೆ, ಇವತ್ತು ನಲ್ಲಿಕಾಯಿ ಹಾಕಿದ್ದೀನಿ ಅಂತ ನಾನೇ ಹೇಳ್ಬಿಟ್ಟೆ ಫ್ರೆಂಡ್ಸ್. ನಾನು ಹೇಳ್ಬಾರ್ದಿತ್ತು, ಅವಳು ಏನು ಹೇಳು ಅಂತ. ಇನ್ನು ಅವಳು ಮಲ್ಕೊಂಡಿದ್ಲು. ಆಮೇಲೆ ನಾಷ್ಟ ಅವಳೇ ಹಾಕ್ಕೊಳ್ತಿದ್ಲು, ನಾನೇನು ಹಾಕ್ಕೊಟ್ಟಿಲ್ಲ. ಅದರಿಂದಗಡೆನೇ ಫ್ರೆಂಡ್ಸ್ ನಾನು ಯೋಚನೆ ಮಾಡಿದೆ, ಇನ್ನು ಸಾಂಬಾರು ಇದ್ದರೆ ಮುದ್ದೆನಾರು ಮಾಡ್ಕೊಂಡು ಊಟ ಮಾಡ್ತವೆ ಮಕ್ಕಳು. ಅದಕ್ಕೇನು ಮಾಡಿದೆ, ಹಿಂದೆನೇ ಫ್ರೆಂಡ್ಸ್ ಹೆಸರುಬೇಳೆ, ತೊಗರಿಬೇಳೆ, ಇದು ಟೊಮೊಟೊ, ಅರ್ಧ ಈರುಳ್ಳಿ, ಬೆಳ್ಳುಳ್ಳಿ, ಸಾಂಬಾರು ಪುಡಿ, ತೆಂಗಿನಕಾಯಿ ತುರಿದು ಹಾಕ್ಬಿಟ್ಟು ಫ್ರೆಂಡ್ಸ್ ಒಂದು 5 ವಿಷಲ್ ಕೂಗಿಸ್ದೆ. ಅದೆಲ್ಲ ಮ್ಯಾಶ್ ಆಯಿತು. ಬೇಳೆ ತೆಗೆದು ಈರುಳ್ಳಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಿ ಸ್ವಲ್ಪ ಹುಳಿ ಹಿಂಡ್ಬಿಟ್ಟು ರೈಸ್ ಮಾಡಿ ಮತ್ತು ಸಾಂಬಾರನ್ನು ಮಾಡಿ ಇಟ್ಬಿಟ್ಟೆ ಫ್ರೆಂಡ್ಸ್. ಈಗ ನಾನು ಮಧ್ಯಾಹ್ನಕ್ಕೆ ರೈಸ್ ಸಾಂಬಾರು ತೊಗೊಂಡು ಹೋಗ್ತೀನಿ. ರಾತ್ರಿ ನಾನು ಬಂದಿಲ್ಲಿ ಊಟ ಮಾಡಲ್ಲ ಫ್ರೆಂಡ್ಸ್. ನನ್ನ ಮಗಳಿಗೂ ಗೊತ್ತು ನಾನು ಬಂದು ಊಟ ಮಾಡಲ್ಲ. ಆವಾಗ ಒಂದೊಂದು ಸರಿ ಊಟ ಮಾಡ್ತಾಯಿದ್ದೆ. ಸಾಯಂಕಾಲ ಬಂದು ನಾನು ಏನು ಮಾಡ್ತೀನಿ ಫ್ರೆಂಡ್ಸ್, ಇಲ್ಲ 1 ಕಪ್ಪು ಜ್ಯೂಸು ಕುಡಿದಿಲ್ಲ ಅಂದರೆ, ಇಲ್ಲಾಂದರೆ 1 ಕಪ್ಪು ಮಜ್ಜಿಗೆ, ರಾತ್ರಿ 1 ಕಪ್ ಮಜ್ಜಿಗೆ ಕುಡಿದಿದ್ದೆ. ಇವತ್ತೇನು ಮಾಡ್ತೀನಿ ಅಂದರೆ, ನಲ್ಲಿಕಾಯಿ ರೊಟ್ಟಿಲೇ ತಿಂದಿದ್ದೀನಲ್ಲ, ಎಲ್ಲ ಪ್ರೋಟೀನ್ ಅಂಶ ಆಯ್ತಲ್ಲ. ಇನ್ನು ಬೆಳಗ್ಗೆ ಬಂದು ದಾಳಿಂಬೆ, ಸೌತೆಕಾಯಿ 1 ಕಪ್ ವಾಟ್ರ್ ಕುಡ್ದಿದೆ. ಇನ್ನು ಇವತ್ತು ಸಾಯಂಕಾಲ ಬಂದು ಏನು ಮಾಡ್ತೀನಿ ಅಂದರೆ, ಬೀಟ್ರೋಟ್ ತಂದಿದ್ದೀನಿ ಅರ್ಧ kg. ಅದಕ್ಕೆ ಒಂದು ಅರ್ಧ ಬೀಟ್ರೋಟ್ ಹಾಕ್ಬಿಟ್ಟು, ಒಂದು ಮೋಸಂಬಿ ಹಂಗೆ ಇದೆ, ನಾನು ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್ ಯಾವುದನ್ನೂ. ಅದನ್ನು ಒಂದು ಸ್ವಲ್ಪ ಕಹಿ ಐತೆ ಅದು, ಆದರೂ ಪರವಾಗಿಲ್ಲ, ಜ್ಯೂಸ್ಗೆ ಏನಾಗಲ್ಲ. ಅದೊಂದು ಅರ್ಧ ಹಾಕಿ ಬಂದ ತಕ್ಷಣ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಹಾಗಾಗಿ ಫ್ರೆಂಡ್ಸ್ ನೀವು ಅಷ್ಟೇ ಲಕ್ಷ್ಮೀ ಹಬ್ಬನ ಡೈಲಿ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿ. ದೇವ್ರ ಪಾತ್ರೆ ಜಾಸ್ತಿ ಐತೆ ಅಂದರೆ ನೀವು ದೀಪಗಳು ಅವೇನೇನೋ ಬಟ್ಲು ಜಾಸ್ತಿ ಇಟ್ಕೊಂಡಿರ್ತಾರೆ ಸ್ವಲ್ಪ ಜನ. ನಾನೇನು ಅಷ್ಟೊಂದು ಇಟ್ಕೊಂಡಿಲ್ಲ ಫ್ರೆಂಡ್ಸ್, ನಿಮ್ಮ ಹತ್ರ ಸುಳ್ಳು ಹೇಳಬೇಕು. ನಾನು ಅಷ್ಟೊಂದು ಇಟ್ಕೊಂಡು ಇಲ್ಲ, ಅಷ್ಟೊಂದು ಇದು ಮಾಡೂ ಇಲ್ಲ. ಹಂಗಾಗಿ ಫ್ರೆಂಡ್ಸ್ ನಾನೇನು ಮಾಡಿದ್ದೀನಿ, ಇಷ್ಟನ್ನು ನೆನೆಯೋಕೆ ಇಟ್ಟಿದ್ದೀನಿ. ಇನ್ನು ದೇವ್ರ ಮನೆ ಏನು ನಮ್ಮದು ಚಿಕ್ಕದೆಯ, ನೀವೇ ನೋಡಿದ್ದೀರಿ, ಮಾಮೂಲಿ ಅತಿ ಚಿಕ್ಕದೇನಲ್ಲ. ಇನ್ನು ದೇವ್ರ ಮನೇಲಿ ಒಂದು ಶೆಲ್ಫು ಅದೈತೆ. ನಾಳೆ ಏನು ಮಾಡೋಣ, ಗೋಡೆ ಅದೆಲ್ಲನೂ ತೊಳೆದ್ಬಿಟ್ಟು ಕ್ಲೀನಾಗಿ, ಆಮೇಲೆ ಅದ್ರ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ನಾನು ದೇವ್ರ ಸಾಮಾನೆಲ್ಲನೂ, ಅದನ್ನು ನೆನೆಯೋಕೆ ಇಟ್ಟಿದ್ದೀನಿ. ಅದೊಂದು ಯಾಕೆ ಉಳಿಸೋದು, ಇಷ್ಟೇ ತೊಳೆದಿದ್ದೀನಿ ಅಂದ್ಬಿಟ್ಟು ಅದನ್ನು ರಾತ್ರಿ ನೈಟ್ ಬಂದಾದರೂ ಸರಿ, ಇಲ್ಲ ಮಾರ್ನಿಂಗ್ ಬೇಗ ಎದ್ದುಬಿಟ್ಟು ಫ್ರೆಂಡ್ಸ್ ಅದನ್ನು ವಾಶ್ ಮಾಡ್ತೀನಿ. ವಾಶ್ ಮಾಡಿ ಎಲ್ಲನೂ ದೇವ್ರ ಮನೇಲಿ ಜೋಡಿಸ್ಬಿಟ್ರೆ ಆ ಕೆಲಸ ಮುಗೀತು. ನೋಡೋಣ ಫ್ರೆಂಡ್ಸ್, ಬೆಳಗ್ಗೆಗೆ ನಾನು ನಾಷ್ಟ ಮಾಡಿಬಿಟ್ಟು ಹೋಗೋಣ ಮಾರ್ಕೆಟ್ಗೆ ಅಂತ ಒಂದು ಮನಸ್ಸು ಅನ್ಕೋತಾ ಇದ್ದೀನಿ. ಇಲ್ಲದೆ ಹೋದ್ರೆ ಏನು ತೊಂದರೆ ಇಲ್ಲ ಫ್ರೆಂಡ್ಸ್, ನಾಷ್ಟ ಮಾಡಲೇಬೇಕು ಅಂತೇನಿಲ್ಲ. ಯಾವಾಗಾದರೂ ಎಚ್ಚರ ಅದನ್ನ ಬೇಗ ಡ್ರೆಸ್ ಹಾಕ್ಕೊಂಡು ಗಾಡಿ ತಗೊಂಡು ಹೋಗಿ ಬಂದುಬಿಡ್ತೀನಿ. ನನ್ನ ಮಗಳು ಹೆಂಗೂ ಇದ್ದೇ ಅವಳಲ್ಲ, ಅವಳೇ ಬೇಕಿದ್ದು ಒಂಚೂರು ನಾಷ್ಟ ಮಾಡಿರ್ತಾಳೆ ಬರೋ ಅಷ್ಟರಲ್ಲಿ. ನಾನೇನು ಅಂದರೆ ಯಾಕೆ ಸುಮ್ಮನೆ ಬೆಳಗ್ಗೆನೇ ಹೋಗೋದು, ರಶ್ ಕಮ್ಮಿ ಅಂತ ನಾವು ಅನ್ಕೋತೀವಿ ಫ್ರೆಂಡ್ಸ್. ನಾವು ಯಾವಾಗ ರಶ್ ಕಮ್ಮಿ ಅಂದ್ಕೊಂಡಿರ್ತೀವೋ ಆವಾಗಲೇ ರಶ್ಶು ಜಾಸ್ತಿ ಇರುತ್ತೆ. ಅದೇ ನೋಡೋಣ ಯೋಚನೆ ಮಾಡ್ತಾಯಿದ್ದೀನಿ. ಸಂಜೆ ತನಕ ಏನಾಗುತ್ತೆ ನೋಡ್ತೀನಿ. ಇನ್ನು ಫ್ರೆಂಡ್ಸ್ ದೇವ್ರ ಮನೆ ಎಲ್ಲ ತೆಗ್ದಿಟ್ಟಿದ್ದೀನಿ. ಇಷ್ಟು ಈ ವರ್ಷ ನನ್ನ ಕೆಲಸ ಮುಗಿದಿದೆ ಫ್ರೆಂಡ್ಸ್. ಈಗ ನಾಳೆ ನನಗೇನು ಸುಸ್ತಿಲ್ಲ. ಯಾಕೆ ಗೊತ್ತಾ, ಆ ದೇವ್ರ ಪಾತ್ರೆ ಆಲ್ರೆಡಿ ಪೂರ್ತಿ ನೆಂದೈತೆ. ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಈ ಕಡೆ ಕೊಟ್ಟರೆ, ಒಂದು ಬಟ್ಟೆಲಿ ಕ್ಲೀನಾಗಿ ಒರೆಸಿಟ್ರೆ ಆ ಕೆಲಸ ಮುಗಿಯುತ್ತೆ. ನೋಡೋಣ ದೇವ್ರ ಮನೇನ ಫ್ರೆಂಡ್ಸ್. ಬಂದರೆ ರಾತ್ರಿ ಏನಾರ ನಿದ್ದೆ ಬಂದಿರ ಅಂದರೆ ತೊಳಿತೀನಿ, ಇಲ್ಲಾಂದರೆ ನೈಟ್ ಬಂದಾನೇನು ಕೆಲಸ ಮಾಡೋಕ್ಕಾಗಲ್ಲ ಬಿಡಿ. ಇಷ್ಟು ಇವತ್ತು ಕೆಲಸ ಮಾಡಿದ್ದೀವಿ ಫ್ರೆಂಡ್ಸ್. ನೋಡಿ ಹೆಂಗಸರಿಗೆ ಎಷ್ಟು ಕೆಲಸ ಇರುತ್ತೆ ಅಂತ ನೀವೇ ನೋಡಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಯಾಕೆ ಗೊತ್ತಾ, ಫುಡ್ಡು ನಮಗೆ ಒಂಚೂರು ರುಚಿ. ಆಮೇಲೆ ಇನ್ನೊಂದು ಹೇಳಿಲ್ಲ ಫ್ರೆಂಡ್ಸ್, ರ್ಯಾಕ್ನ ಪೇಂಟ್ ಹೊಡೆದು ಆಚೆ ಇಟ್ಟಿದೆ ಅಂತ ಹೇಳಿದ್ನಲ್ಲ, ಒಂಥರ ರೆಡ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಅದನ್ನು ಕ್ಲೀನ್ ಮಾಡ್ಕೊಂಡು ಒಳಗಡೆ ತಂದು ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟೆ. ಅದು ಆಯಿತು. ಇನ್ನು ಒಳಗಡೆ ಒಂದು ಗೋಡೆ ಐತೆ, ಅದನ್ನು ಮಾಮೂಲಿ ನಾಳೆ ಒರೆಸ್ಕೊತೀನಲ್ಲ ಆವಾಗಲೇ ಒರೆಸ್ಕೊತೀನಿ. ಗ್ರೈಂಡರು ಕ್ಲೀನ್ ಆಯಿತು, ಎಲ್ಲ ಇಷ್ಟ ಆಯಿತು ಫ್ರೆಂಡ್ಸ್. ಇನ್ನು ನೀವೆಲ್ಲ ಯಾವ ರೀತಿ ಲಕ್ಷ್ಮೀ ಹಬ್ಬದ ಕೆಲಸ ಮಾಡ್ತಾಯಿದ್ದೀರಿ ನೋಡಿ. ಒಟ್ಟಿನಲ್ಲಿ ನಾನಿವತ್ತು ದೇವ್ರ ಮನೆ ಪಾತ್ರೆ ಪೂರ್ತಿ ಆ ಥರ ನೆನೆಸಿದ್ದೀನಿ. ನೋಡೋಣ ಫ್ರೆಂಡ್ಸ್ ಹೆಂಗಾಗುತ್ತೆ, ಒಂದು ಅನುಭವ ಅಲ್ವಾ. ಸುಮ್ಮನೆ ಯಾಕೆ ಆ ಪೌಡ್ರು ಈ ಪೌಡ್ರು ತಂದು ಉಚ್ಕೊಂಡು ಕೂತ್ಕೊಳ್ಳೋದು. ಈಗ ನಾಳೆ ಪೂರ್ತಿ ಅದನ್ನೆಲ್ಲ ವಾಶ್ ಮಾಡಿ ಕ್ಲೀನಾಗಿ ಒಂದು ಕಡೆಗೆ ಇಟ್ಬಿಟ್ಟು, ಏನಿಲ್ಲ ಫ್ರೆಂಡ್ಸ್, ನಾವು ಒರೆಸ್ದೇ ಹೋದ್ರೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಔಟ್ಸೈಡ್ ಪ್ಯಾಸೇಜ್ಗೆ ಎಲ್ಲ ನೀರು ಸೋರಿ ಇಟ್ಬಿಟ್ರೆ, ಇನ್ನು ಇದು ಚಂಪಿಗೆ ಹೆಂಗೂ ನಾವು ಕಳ್ಸೋದು ನೀರು ತುಂಬಿಡಲೇಬೇಕು. ಅದಕ್ಕೆ ನಾನು ಎಲ್ಲನೂ ದೇವ್ರ ಮನೆಗೆ ಇಟ್ಬಿಡ್ತೀನಿ. ಬತ್ತಿಗಳು ರೆಡಿ ಹಾಕಿಡೋದು ಏನೇನು ಮಾಡ್ತೀನಿ ಅವೆಲ್ಲ ತಗೊಂಡೋಗಿ ಅಲ್ಲಿಗೆ ಇಟ್ಬಿಟ್ರೆ, ಇಲ್ಲಾಂದರೆ ನೆಂದರೆ ನೆನಿಲಿ. ಇಲ್ಲಿ ಹೆಂಗೂ ಮನೆಯೆಲ್ಲ ಒರೆಸ್ತೀವಲ್ಲ, ಹೆಂಗೂ ಆ ದೇವ್ರು ಇಡೋ ಜಾಗದಲ್ಲಿ ಒಂದು ಟೇಬಲ್ ಇಟ್ಬಿಟ್ಟು ಅದ್ರ ಮ್ಯಾಕೆ ದೀಪಗಳಿಗೆಲ್ಲ ಬತ್ತಿ ಹಾಕಿ ಇಟ್ಟರೆ ಲಾಸ್ಟಲ್ಲಿ ಎಲ್ಲಕ್ಕೂ ಒಂದು ಕಡೆಯಿಂದ ಎಣ್ಣೆ ಬಿಟ್ಕೊಬಿಡ್ಬೋದು. ಇನ್ನು ರಾತ್ರಿ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ನಾನು ಪ್ಯಾಸೇಜು ಸ್ಟೇರ್ ಕೇಸು ತೊಳೆದ್ಬಿಡ್ತೀನಿ. ನೈಟೇ ತೊಳೆದ್ಬಿಡ್ತೀನಿ, ಯಾಕಂದರೆ ಹಬ್ಬ ಅಲ್ವಾ. ನೈಟೇ ತೊಳೆದ್ಬಿಟ್ಟು ಬೆಳಗ್ಗೆ ಎದ್ದು ಸ್ವಲ್ಪ ಮಾಪ್ ಹಾಕತ್ತೀನಿ. ಇನ್ನು ಬಾಗಿಲಿಗೆಲ್ಲ ಫ್ರೆಂಡ್ಸ್ ಇನ್ನೇನು ಅರಿಶಿನ ಕುಂಕುಮ ಆಲ್ರೆಡಿ ನಾನು ಪೇಂಟೆಲ್ಲ ಎಲ್ಲನೂ ರೆಡಿ ಮಾಡಿದ್ದೀನಿ. ಏನು ಮಾಡೋ ಅವಶ್ಯಕತೆ ಇಲ್ಲ. ಒಂದು ಬಟ್ಟೆ ಇಕ್ಕಬೇಕು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಫ್ರೆಂಡ್ಸ್, ನಾನು ನಾಳೆ ಏನೊಂದು ಕೆಲಸ ಮಾಡಬೇಕು ಅಂದರೆ ತುಳಸಿ ಗಿಡ ತರಬೇಕು ಫ್ರೆಂಡ್ಸ್. ನನಗೊಂಥರ ಮನೆ ಮುಂದೆ ತುಳಸಿ ಗಿಡ ಇಲ್ವಲ್ಲ ಅನ್ನಿಸ್ತೈತೆ. ನೋಡೋಣ, ನನ್ನ ಮಗಳಿಗೆ ಒಂದು ಮಾತು ಹೇಳೋಯ್ತೀನಿ, ಅಲ್ಲಿ ಬರುವಾಗ ತುಳಸಿ ಗಿಡ ಸಿಕ್ಕಿದ್ರೆ ತಗೊಬರವ ಅಂತ. ಆಮೇಲೆ ಫ್ರೆಂಡ್ಸ್, ನಾನು ಕೆಲಸ ಮಾಡೋ ಜಾಗದಲ್ಲಿ ಡೌನಲ್ಲಿ ಒಂದು ಇದೈತೆ ಗಾರ್ಡನ್ನು, ಅಲ್ಲಾದರೂ ಹೋಗಿ ಇವತ್ತು ತಂದಿಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅಲ್ಲಿಂದ ಏನು ತರೋದು ಫ್ರೆಂಡ್ಸ್, ಹೆಂಗೂ ನಾಳೆ ನಾನು ಮನೇಲಿ ಇರ್ತೀನಲ್ಲ, ಹೋಗ್ಬಿಟ್ಟು ಒಂದು ಥರ ನಾನು ಅಂದ್ಕೊಂಡಿದ್ದೀನಿ. ಅದೊಂದು ತುಳಸಿ ಗಿಡ ಒಂದನ್ನು ಫ್ರೆಂಡ್ಸ್ ನಾನು ತರಬೇಕು. ಇನ್ನು ನಾನು ಯಾವುದು ಜಾಸ್ತಿ ಸುಮ್ಮನೆ ಡೆಕೋರೇಷನ್ಗಳು ಇದು ಯಾವುದು ತರಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಸುಮ್ಮನೆ ಏನಕ್ಕೆ. ಇನ್ನು ಫ್ರೆಂಡ್ಸ್ ನೋಡಿದ್ರೆ ಪೂಜಾರಿ ಒಬ್ಬರು ಏನಂತ ಹೇಳಿದ್ದಾರೆ,
ದೇವ್ರಿಗೆ ದುಡ್ಡು ಒಡವೆ ಇಡಬಾರ್ದು ಅಂತೆಲ್ಲ ಹೇಳಿದ್ದಾರೆ. ಅವ್ರ ವಿಡಿಯೋ ನಾನು ಪೂರ್ತಿ ನೋಡಿದೆ ಫ್ರೆಂಡ್ಸ್. ನೋಡೋಣ ಏನು ಹೇಳಿದ್ದಾರೆ ಅಂತ. ಇನ್ನು ಫ್ರೆಂಡ್ಸ್, ಲಕ್ಷ್ಮಿ ಹಬ್ಬಕ್ಕೆ ನಾನು ಏನೆಲ್ಲ ತಯಾರು ಮಾಡ್ಕೊಂಡಿದ್ದೀನಿ, ನಾನು ಯಾವ ರೀತಿ ಲಕ್ಷ್ಮಿನ ಕೂರಿಸ್ತೀನಿ, ಲಕ್ಷ್ಮಿ ಕೂರಿಸೋದು ಮುಂಚೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಫ್ರೆಂಡ್ಸ್ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನಾಳೆನೇ ಗುರುವಾರ, ನೋಡೋಣ ಗುರುವಾರ ಆದರೆ ಫ್ರೆಂಡ್ಸ್ ಅದ್ರ ಬಗ್ಗೆ ನಾನೊಂದು ವೀಡಿಯೋನ ನಿಮಗೆ ಮಾಡ್ತೀನಿ ಫ್ರೆಂಡ್ಸ್. ನಾನು ಏನು ಹೇಳ್ತೀನಿ ಗೊತ್ತಾ, ನೀವು ಯಾಕೆ ಅವ್ರು ಆ ಥರ ಮಾಡ್ತಾರೆ ಇವ್ರು ಆ ಥರ ಮಾಡ್ತಾರೆ ಅಂತ ನಾವ್ಯಾಕೆ ಅನ್ಕೋಬೇಕು ಫ್ರೆಂಡ್ಸ್. ನಮ್ಮ ಮನೇಲಿ ನಮ್ಮ ಹತ್ರ ಏನೈತೆ ಅದರಲ್ಲೇ ನಾವು ಮಾಡಿದ್ರೆ ಆಯ್ತಲ್ಲ. ಸುಮ್ಮನೆ ನಾವೇನಕ್ಕೆ ಫ್ರೆಂಡ್ಸ್ ಅವ್ರು ಆ ಥರ ಮಾಡ್ತಾರೆ ನಾವು ಈ ಥರ ಮಾಡಬೇಕು ಅಂತೆಲ್ಲ ಫ್ರೆಂಡ್ಸ್. ಲೈಟ್ನ ನೋಡೋಣ ಅಂತ ಅಲ್ಲಿಗಿತ್ತೆ, ನನಗೆ ಬೆಳಕು ಬರುತ್ತಾ ಇಲ್ವಾ ಅಂತ. ನಾವ್ಯಾಕೆ ಆ ಥರ ಅನ್ಕೋಬೇಕು ಫ್ರೆಂಡ್ಸ್. ನಮ್ಮ ಹತ್ರ ಏನಿದೆ ಅದರಲ್ಲೇ ನಾವು ನೆಮ್ಮದಿಯಾಗಿ ಮಾಡಬೇಕಲ್ಲ ಫ್ರೆಂಡ್ಸ್. ಒಬ್ಬೊಬ್ಬರು ಆ ಥರ ಅಲ್ಲ ಫ್ರೆಂಡ್ಸ್, ಅವ್ರು ಅದು ತಂದಿದ್ದಾರೆ ಇವ್ರು ಇದು ತಂದಿದ್ದಾರೆ ನಾವು ಇದೆಲ್ಲ ತರಬೇಕು ಅಂತೆಲ್ಲ ಮಾಡೋಕ್ಕೆ ಹೋಗ್ತಾರೆ. ಆ ಥರ ಎಲ್ಲ ಯಾವತ್ತೂ ಮಾಡಬೇಡಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಮ್ಮ ಹತ್ರ ಏನಾಯಿತೋ ಅದರಲ್ಲೇ ತೃಪ್ತಿ ಪಡಬೇಕು. ನಾನಂತೂ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ, ಸುಮ್ಮನೆ ಅವರು ಮಾಡ್ತಾರೆ ಇವ್ರು ಮಾಡ್ತಾರೆ, ನನಗೆ ಏನು ಅನ್ನಿಸುತ್ತೆ ಅದು ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಲಕ್ಷ್ಮೀ ಹಬ್ಬ ಮಾಡೋದಕ್ಕಿಂತ ಗರಿಕೆ ಕಿತ್ಕೊಬಂದು ಗೋಧಿ ಹಿಟ್ಟಲ್ಲಿ ಕಲಸಿ. ಇಲ್ಲಿ ಸಗಣಿ ಅಂತೂ ಸಿಗೋಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಊರಲ್ಲಾದರೆ ಸಗಣಿ ಸಿಗ್ತಿತ್ತು, ನಿಮಗೆ ಗೊತ್ತು. ಇಲ್ಲಿ ಆ ಸಗಣಿನೂ ನಿಮಗೆ ಸಿಗೋಲ್ಲ ಫ್ರೆಂಡ್ಸ್. ಹಂಗಾಗಿ ಸಗಣಿ ಅಂತೂ ಯಾರಿಗೂ ಸಿಗೋಲ್ಲ. ನೀವೇನು ಮಾಡಿ, ಅಕಸ್ಮಾತು ಮಾಡಲೇಬೇಕು ತರಲೇಬೇಕು ಅಂದರೆ ಫ್ರೆಂಡ್ಸ್, ಲೈಟ್ ಬೆಳಕು ಜಾಸ್ತಿ ಬರ್ತೈತೆ ಫ್ರೆಂಡ್ಸ್, ಜಾಸ್ತಿ ತರಲೇಬೇಕು ನೀವು. ಇದನ್ನೆಲ್ಲ ನೋಡಿ ಫ್ರೆಂಡ್ಸ್, ಬೆಳಕು ಈ ಥರ ಬರುತ್ತೆ ನನಗೆ ಈ ಲೈಟಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಷ್ಟೇ ಫ್ರೆಂಡ್ಸ್. ಮೈನಸ್ ಮಾಡೋಣ ತಡೀವಿ ನೋಡಿ ಫ್ರೆಂಡ್ಸ್. ಮೈನಸ್ ಮಾಡಿದೆ. ಇದು ನನ್ನ ರಿಂಗ್ ಲೈಟು, ನಾನು ಹೇಳಿದ್ನಲ್ಲಿ ನಿಮಗೆ ಒಂದು ಸಲ ಇದಾಗಿತ್ತು ಅಂತ, ಅದು ನೋಡಿ ಫ್ರೆಂಡ್ಸ್. ನಾನೇನಿದನ್ನು ನೋಡಿ ಈ ಕಡೆಗೆ ಇಟ್ಟರೆ ಈ ಥರ ಕಾಣಿಸುತ್ತೆ. ಹೈಟ್ಗೆ ಎಲ್ಲೂ ನಾನು ಇಟ್ಟಿಲ್ಲ ಫ್ರೆಂಡ್ಸ್. ಯಾಕೆ ಹೈಟ್ಗೆ ಇಟ್ಟಿಲ್ಲ ಅಂದರೆ ಸುಮ್ಮನೆ ಏನಕ್ಕೆ ಅಂತ ಇಡಲಿಲ್ಲ ಹೈಟ್ಗೆ, ಇಲ್ಲೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮುಂದೆನೇ, ನೋಡಿದ್ರಲ್ಲ ಫ್ರೆಂಡ್ಸ್. ಹಂಗಾಗಿ ನೀವು ಇದನ್ನು ಮರಿಬೇಡಿ. ಈಗ ಊರ ಕಡೆ ಆದರೆ ಏನು ಮಾಡ್ತೀವಿ ಗೊತ್ತಾ ಫ್ರೆಂಡ್ಸ್, ಸಗಣಿನ ತಂದು ಗಣೇಶನ ಮಾಡ್ತೀವಿ. ಇಲ್ಲ ಆ ಥರ ಇಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಗೋಧಿ ಹಿಟ್ಟಿರುತ್ತಲ್ಲ ಅದನ್ನೇ ಉಂಡೆ ಥರ ಮಾಡಿ ಫ್ರೆಂಡ್ಸ್, ನಾನು ಅದರಲ್ಲೇನೆ ನಾನು ಗಣೇಶನ ಮಾಡೋದು ತೋರಿಸ್ತೀನಿ ನಿಮಗೆಲ್ಲನೂ. ಏನೋ ಫ್ರೆಂಡ್ಸ್, ನಾನು ಆಲ್ರೆಡಿ 10-12 ವರ್ಷದಿಂದಲೂ ಲಕ್ಷ್ಮಿ ಕೂರಿಸ್ತಾನೆ ಇದ್ದೀನಿ. ನಾನು ದೇವರು ನಮಗೆ ಹಣ ಆಸ್ತಿ ಕೊಡಲಿಲ್ಲ, ಯಾಕೆ ಮಾಡಬೇಕು ಆ ಥರ ಏನಿಲ್ಲ ಫ್ರೆಂಡ್ಸ್. ಏನೋ ನಮಗೆ ಫ್ರೆಂಡ್ಸ್ ಕಷ್ಟಪಟ್ಟು ದುಡ್ಕೊಂಡು ತಿನ್ನೋಕ್ಕೆ ಆರೋಗ್ಯ ಆಯಸ್ಸು ಕೊಟ್ಟು ನಮ್ಮನ್ನ ಕಾಪಾಡಿದ್ರೆ ಸಾಕಲ್ಲ ಫ್ರೆಂಡ್ಸ್. ದೇವರು ನಮ್ಗೆ ಅದೇ ಕೊಡಬೇಕು ಇದೇ ಕೊಡಬೇಕು ಅಂತ ಏನು ರೂಲ್ಸ್ ಐತಾ? ಯಾವತ್ತೇ ತಿಳ್ಕೊಳ್ಳಿ ಫ್ರೆಂಡ್ಸ್, ನಾವೆಷ್ಟು ಕಷ್ಟಪಟ್ಟು ದುಡಿತೀವೋ ಅಷ್ಟು ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ. ನಾವೇನು ಮಾಡ್ದೇನೇ ಎಲ್ಲ ನಮ್ಮ ಮುಂದೆ ಬಂದು ಕೂತ್ಕೋಬೇಕು ಅಂದರೆ ಆಗುತ್ತೆ ಫ್ರೆಂಡ್ಸ್? ಯಾವುದೂ ಆಗಲ್ಲ ಅಲ್ವಾ? ಯಾಕಂದರೆ ನಮ್ಮ ಪ್ರಯತ್ನವೂ ಸ್ವಲ್ಪ ಇರಲೇಬೇಕು, ನಾವು ಪ್ರಯತ್ನ ಪಡಬೇಕಲ್ಲ ಫ್ರೆಂಡ್ಸ್. ಹಂಗಾಗಿ ಇಷ್ಟು ಇವತ್ತಿಗೆ ಫ್ರೆಂಡ್ಸ್ ಇಷ್ಟು ಕೆಲಸ ಆಯಿತು. ಇನ್ನು ಕೆಲಸಕ್ಕೆ ಇನ್ನು ಅರ್ಧ ಗಂಟೆ ಐತೆ. ಆಲ್ರೆಡಿ ನಾನು ರೆಡಿಯಾಗಿ ಕೂತಿದ್ದೀನಿ. ಇನ್ನೇನಿಲ್ಲ ಫ್ರೆಂಡ್ಸ್, ಬಾಕ್ಸ್ಗೆ ಊಟ ಹಾಕಬೇಕು. ಅನ್ನ ಸಾಂಬಾರು ಮಾಡಿದ್ದೀನಿ, ಬೇಳೆ ಸಾರು ಅನ್ನ. ಇನ್ನು ಮಸಾಲ ರೊಟ್ಟಿ ಮಾಡಿದ್ದೀನಲ್ಲ, ಈಗ ನನ್ನ ಮಗಳನ್ನು ತಿಂದು ಅವಳು ಊಟ ಮಾಡ್ಕೊಂಡು ಆಫೀಸ್ಗೆ ಹೋಗೋಂತ. ಇಲ್ಲಿ ಏನೋ ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತೀನಿ ಮಮ್ಮಿ ಅಂತ ಹೇಳಿದ್ರು. ಇನ್ನೆಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ. ನಾಷ್ಟ ತಿಂತು. ಅದಕ್ಕೆ ನಾನೊಂದು ಕೆಮ್ಮು ಔಷಧಿ ತಂದಿದ್ದೆ, ಅದು ಕೊಟ್ಟಿದ್ದೀನಿ ಬೈದು. ಅವಳು ಚೆನ್ನಾಗಿದ್ರೆ ಎಲ್ಲ ಕೆಲಸ ಮಾಡ್ತಾಳೆ ಫ್ರೆಂಡ್ಸ್. ನಾವು ಈ ಮನೆ ಶಿಫ್ಟ್ ಮಾಡಿದಾಗ ನನ್ನ ಮಗಳು, ನೀವು ನಂಬ್ತಿರೋ ಬರ್ತಿರೋ, ನಾನು ಈ ಮನೆ ಶಿಫ್ಟ್ ಮಾಡಿದಾಗ ಬೆಳಿಗ್ಗೆಗೆ ಸತ್ಯನಾರಾಯಣ ಪೂಜೆ ಇಟ್ಕೊಬಿಟ್ಟೆ ಫ್ರೆಂಡ್ಸ್. ಸಾಮಾನು ಶಿಫ್ಟ್ ಮಾಡಿದ ತಕ್ಷಣ ಅದೇ ಗಾಬರಿ ಮಾಡಬಾರ್ದು ಅನ್ನೋದು. ನಾನೇನು ಮಾಡಿದೆ, ಮಲ್ಕೊಬಿಟ್ಟಿದ್ದೀನಿ. ಅವಳು 1 ಗಂಟೆ ರಾತ್ರಿ ತನಕ ಇಡೀ ಪಾತ್ರೆ ವಾಶ್ ಮಾಡವಳು ನನ್ನ ಮಗಳು ಫ್ರೆಂಡ್ಸ್. ಎಲ್ಲ ಪಾತ್ರೆನೂ ಅವಳೇ ವಾಶ್ ಮಾಡಿದ್ದಾಳೆ. ಹಂಗೆ ಈ ವರ್ಷ ಯಾಕೋ ಅವಳು ಸ್ವಲ್ಪ ಮೈಗಾಯ್ತಲ್ಲ. ಆಮೇಲೆ ಅವಳಿಗೊಂದು ಸೀರೆ ತಂದಿದ್ದೆ, ಇವಾಗ ಅದು ಬೇಡ ಅಂದಿದ್ದಾಳೆ. ಅವಳಿಗೆ ಸಾಫ್ಟು ರೆಡ್ ಕಲರ್ ಸ್ಯಾರಿ ಬೇಕಂತೆ. ನೋಡೋಣ ಫ್ರೆಂಡ್ಸ್, ನಾಳೆ ನಾನೇನಾದರೂ ಚಿಕ್ಕಪೇಟೆಗೆ ಹೋದರೆ ಅಲ್ಲೇ ಒಂದು ಸೀರೆ ತಗೊಂಡು ಬರ್ತೀನಿ ಅವಳಿಗೆ. ಹಬ್ಬದಲ್ಲಿ ಅವಳು ಉಟ್ಕೊಂಡು ರೆಡಿಯಾಗಿ ಕೆಲಸ ಮಾಡ್ತಾಳೆ. ಇನ್ನು ನನಗೆ ಆಲ್ರೆಡಿ ಬ್ಲೌಸ್ ಹೊಲಿಸಿದ್ದೀನಿ ಫ್ರೆಂಡ್ಸ್. ಇನ್ನು ನನ್ನ ಸೀರೆನ ದೇವ್ರು ಗುಡ್ಸೋಕ್ಕೆ ಎತ್ತಿಕ್ಕಿದ್ದೀನಿ. ಅದನ್ನೆಲ್ಲ ನಾನು ಇವತ್ತು ಇನ್ನೇನು ನಾಳೆ ಹೆಂಗೂ ಪಿನ್ ಹಾಕಿ ಉಡ್ಸೋಕ್ಕೆ ಅದ್ರ ಸ್ಟಿಕ್ಕು ಕಟ್ಟವು ಎಲ್ಲನೂ ಎತ್ತಿಕ್ಕಿದ್ದೀನಿ ಫ್ರೆಂಡ್ಸ್. ಆಮೇಲೆ ಕಾಯಿ ಮೇಲೆ ಅದನ್ನು ಇಟ್ಟು ಉಡ್ಸೋವು ಅದೆಲ್ಲ ನಾವು ನಮ್ಮ ಫ್ರೆಂಡು ನಾವು ತಗೊಂಡಿದ್ದೀವಿ. ಒಂದು ಕಾಯಿಗೆ ಈ ಥರ ಹಾಕ್ಬಿಟ್ಟು ಅದ್ರ ಮೇಲೆ ದೇವ್ರದ್ದೆಲ್ಲ ಹಾರ ಹಾಕೋಕ್ಕೆ ಕೂರಿಸೋದು ಅದೆಲ್ಲ ತಂದಿದ್ದೀನಿ. ಯಾವುದು ಏನು ನಾನೀಗ ತರೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ನಾನೇನಾದರೂ ಮಾರ್ಕೆಟ್ಗೆ ಹೋದರೆ ಆ ಕ್ರೌಡ್ ಯಾವ ಥರ ಐತೆ ನೋಡೋಣ, ನಿಮ್ಗೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಇಷ್ಟೇ ಫ್ರೆಂಡ್ಸ್, ಇಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸಮಾಧಾನ ಐತೆ ಇವತ್ತು ನನಗೆ, ಏನೂ ಗಾಬರಿ ಇಲ್ಲ. ಎಲ್ಲ ರೆಡಿ ಆಯಿತು. ದೇವ್ರ ಮನೆ ಒಂದು ತೊಳೆದು ಮನೆ ಎಲ್ಲ ಒರೆಸಿದ್ರೆ ಈ ವರ್ಷದ ನನ್ನ ಲಕ್ಷ್ಮೀ ಹಬ್ಬದ ಪೂಜೆ ಕೆಲಸ ಮುಗೀತು ನೆಮ್ಮದಿಯಾಗಿ. ಇನ್ನು ನಾಳೆ ನೈಟೇ ಪ್ಯಾಸೇಜು ಚೆನ್ನಾಗಿ ತೊಳೆದ್ಬಿಡ್ತೀನಿ ನಾಳೆ ನೈಟು. ಏನಪ್ಪ ಅಂದರೆ ಫ್ರೆಂಡ್ಸ್, ಆ ಮನೇಲಿದ್ದಾಗ 12 ಗಂಟೆ 1 ಗಂಟೆ ರಾತ್ರಿ ತನಕ ರೆಡಿ ಮಾಡ್ತಾಯಿದ್ದು. ಅದು ಯಾಕೆ ಗೊತ್ತಾ, ಅದೆಲ್ಲ ನಮಗೂ ಕಷ್ಟ ನಿಮಗೂ ಕಷ್ಟ.
ಅದಕ್ಕೋಸ್ಕರ ಫ್ರೆಂಡ್ಸ್ ನಾವು ಯಾವಾಗಲೇ ಆಗಲಿ ಬ್ಯುಸಿಯಾಗಿ ಮಾಡ್ಕೋಬಾರ್ದು. ಹಬ್ಬ ಅಂದರೆ ನೋಡಿ ಈ ಥರ ನೋಡಿ. ಈಗ ನಮ್ಮ ಮನೇಲಿ ಇನ್ನೇನಿಲ್ಲ, ಒಂದು 2 ಟ್ರೈ, ಒಂದು ದೇವ್ರ ಮನೆ ಸ್ಟ್ಯಾಂಡು ತೊಳೆಯೋವು, ಮಾಮೂಲಿ ದೇವ್ರ ಪಾತ್ರೆ. ಅದಕ್ಕೇನು ಇನ್ನೂ ಒಂದು ದಿವಸ ಟೈಮ್ ಐತೆ. ಇನ್ನು ದೇವ್ರ ಮನೆ ಮಾಮೂಲಿ ನಿಮಗೆ ಗೊತ್ತು, ಯಾವಾಗಲೂ ಕ್ಲೀನ್ ಇರುತ್ತೆ. ಸ್ವಲ್ಪ ನಾವು ಒಂಚೂರು ನಾಳೆ ತೊಳೆದು ಒರೆಸ್ಕೊಂಡ್ರೆ ಅದು ಮುಗೀತು. ಮನೆಯೆಲ್ಲನೂ ಮಾಮೂಲಿ ಕ್ಲೀನಾಗಿ ಒರೆಸಿದ್ದೀವಿ. ಇನ್ನೊಂದು ಸಲ ಕ್ಲೀನಾಗಿ ದೇವ್ರ ಗೋಡೆ, ಒಳಗಡೆ ಗೋಡೆ ಒರೆಸಿ ನೀಟಾಗಿ ಕಸ ಗುಡಿಸಿ ಮಾಪಾಕೊಂಡ್ರೆ ಆ ಕೆಲಸನೂ ಮುಗ್ದೋಯ್ತು. ಅದಕ್ಕೆ ಫ್ರೆಂಡ್ಸ್, ಯಾವಾಗಲೂ ನಾವು ಡೈಲಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದುವರೆಗೂ ನನ್ನ ವಿಡಿಯೋನ ನೋಡೋಕ್ಕೆ ನಿಮಗೆಲ್ರಿಗೂ ಧನ್ಯವಾದ.